ವಿಚಾರದ ಇವುಗಳೇನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ಹಂಗೆ ಮಾಡಿದ್ರೆ ಅವತರಣ ಮಾಡಿರಿ ಅನ್ನುವಂಥ ಮಟ್ಟಕ್ಕೆ ಇಲ್ಲಿ ಬಂದು ಮಾತಾಡೋದನ್ನು ಗಮನಿಸಿದಾಗ ಇತ್ತೀಚೆಗೆ ಅಥವಾ ಈಗ ನಡೆದಂಥ ಈ ಹತ್ಯಾಕಾಂಡ ಮುಚ್ಚೋದು ಸರಿನಾ ಅವ್ರು ಹೇಳೋ ಪ್ರಕಾರ ಅಂತ ನಾವೆಲ್ಲ ವಿಚಾರ ಮಾಡಿದಾಗ ಇಲ್ಲಿ ಅನೇಕ ಸ್ತ್ರೀವಾದಿಗಳಿರ್ಬೋದು, ಅದರಲ್ಲೂ ಮುಖ್ಯವಾಗಿ ಮಹಿಳಾ ಆಯೋಗದವರಿರ್ಬೋದು, ಜೊತೆಗೆ ಸ್ತ್ರೀ ಹೋರಾಟಗಾರರಿರ್ಬೋದು, ಜೊತೆಗೆ ಇನ್ನುಳಿದ ವಿಚಾರವಾದಿಗಳು ಅಥವಾ ಇನ್ನುಳಿದವರು. ಆ ವಿಚಾರವಾದಿಗಳಿಗಿಂತ ಈಗ ನಿಮ್ಗೆ ಗೊತ್ತಿದ್ದಂಗೆ ಇವರೆಲ್ಲ ಅರ್ಬನ್ ನೆಕ್ಸಲ್ಸ್ ಅಂತೇಳಿ ಟೈಟಲ್ ಕೊಟ್ಬಿಟ್ಟಿದ್ದಾರೆ. ಈಗ ಅಂದರೆ ಒಟ್ಟಾರೆ ಈ ಕೇಸ್ಗಳನ್ನ ತನಿಖೆ ಮಾಡಬೇಡ್ರಿ, ಅವಶ್ಯಕತೆ ಇಲ್ಲ ಅನ್ನುವಂಥ ಮಟ್ಟಿಗೆ ಬಂದು ವಾದ ಮಾಡ್ತಾ ಇದ್ದಾರೆ. ಇದು ಯಾವ ರೂಪ ಪಡಿತದೆ ನೋಡಬೇಕಾಗಿದೆ. ಬಟ್ ಇಲ್ಲಿವರೆಗೆ ಜನಸಾಮಾನ್ಯರ ಮಾತ್ರ ತನಿಖೆ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಜೊತೆಗೆ ಹೋರಾಟಗಾರರಲ್ಲಿ ಒಂದು ಭಾಳ ಗಮನಿಸಬೇಕಾಗಿದ್ದೇನೆಂದರೆ, ಒಂದು ಕಡೆ ಈ ಪ್ರಮೋದ್ ಮುತಾಲಿಕ್ರಂಥವ್ರು ಆಗಿರ್ಬೋದು, ಇನ್ನುಳಿದವ್ರಂಥವ್ರು ಆಗಿರ್ಬೋದು, ಅವರು ಬೇಡಪ್ಪ ಅಂತ ಹೇಳಿದ್ರೆ ಅಷ್ಟೇ ಹಿಂದುತ್ವವಾದಿಗಳಾದಂಥ, ಅವ್ರಿಗಿಂತ ಹೆಚ್ಚು ಹಿಂದುತ್ವವಾದನ್ನು ಪ್ರತಿಪಾದಿಸುವಂಥ ಈ ನಮ್ಮ ತಿಮರೋಡಿ ಅವರಾಗಲಿ ಅಥವಾ ಮಟ್ಟಣ್ಣವರಾಗಲಿ, ಇಬ್ಬರು ಅದೇ ಒಂದು ಕ್ಷೇತ್ರದ ಮೇಲೆ ಬಂದಂಥವ್ರು, ಹಿಂದುತ್ವವಾದ ನೆಲಗಟ್ಟಿನಲ್ಲಿ ಬೆಳೆದಿದ್ದಂಥವ್ರು, ವಿಶ್ವ ಹಿಂದೂ ಪರಿಷತ್ ಜೊತೆ ಸಂಬಂಧಗಳು ಇಟ್ಕೊಂಡು ಬಂದಂಥವ್ರು, ಜೊತೆಗೆ ಸಂಘ ಪರಿವಾರವನ್ನು ಬೆಳೆಸ್ಕೊಂಡು ಬಂದಂಥವ್ರು ಆ ಭಾಗದಲ್ಲಿ, ದಕ್ಷಿಣ ಕನ್ನಡದಲ್ಲೇ. ಅಂಥವ್ರು ಇವತ್ತು ಇದು ಆಗಬೇಕು ತನಿಖೆ ಅಂಥೇಳಿ ಹೋರಾಟ ಮಾಡ್ತಾಯಿದ್ದಾರೆ 13 ವರ್ಷಗಳಿಂದ. ಇವರಲ್ಲಿ ಯಾರನ್ನು ನಂಬೋದು ಅಂತ ಒಂದು ಕಡೆಗೆ ನಮ್ಮ ಪ್ರಮೋದ್ ಮುತಾಲಿಕ್ ಅಂಥವರು, ಇನ್ನುಳಿದವರು ಅನೇಕರು, ಅದು ಬಿ ಜೆ ಪಿಯಲ್ಲಿ ಅನೇಕ ನಮ್ಮ ಅಶೋಕ್ ಇರ್ಬೋದು ಅಥವಾ ಇನ್ನುಳಿದವರು ಇರ್ಬೋದು, ಎಲ್ಲರೂ ಬಂದರು. ಅವರೆಲ್ಲರೂ ಇಲ್ಲಪ್ಪ ಇದು ಷಡ್ಯಂತ್ರ, ಹೆಸರುಗಿಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಅಷ್ಟೇ ಪ್ರಬಲವಾದ ಹಿಂದುತ್ವವಾದಿಗಳು ನಮ್ಮ ತಿಮರೋಡಿ ಮತ್ತು ಮಟ್ಟನವರು ಮತ್ತು ರವಿ ಪ್ರಸನ್ನರಂಥವ್ರು, ತಮ್ಮನಟ್ಟಿ ಅಂಥವ್ರು, ಇವರೆಲ್ಲ ಇವತ್ತು ಇಲ್ಲ ತನಿಖೆ ಆಗಬೇಕಿತ್ತು ಅಂತೇಳಿ. ಅಷ್ಟೇ ಅಲ್ಲ, ಭೂಮಿ ಹಗರಣದ ಬಗ್ಗೆ ನಮ್ಮ